ಅವರಿಬ್ರು ಕುಚಿಕೋ ಸ್ನೇಹಿತರು. ಸ್ನೇಹಿತನ ಮನೆಯಲ್ಲೇ ಬಾಡಿಗೆಗೆ ಇದ್ದಿದ್ರಿಂದ ತುಂಬಾನೇ ಕ್ಲೋಸ್ ಆಗಿದ್ರು. ಆದರೆ ಸ್ನೇಹಿತನ ತಂಗಿ ಮೇಲೆ ಕಣ್ಣು ಹಾಕಿದವ ದುರಂತ ಅಂತ್ಯ ಕಂಡಿದ್ದಾನೆ. ತಂಗಿ ಮೇಲೆ ಕಣ್ಣಾಕಿದ್ದ ಸ್ನೇಹಿತನ ಕತೆ ಗೋವಿಂದ. ಎಣ್ಣೆ ಏಟು ಕಗ್ಗತ್ತಲ ರಾತ್ರಿ ನಡೀತು ಭೀಕರ ಮರ್ಡರ್. ಮಾತು ಮನೆ ಕೆಡಿಸ್ತು, ಅಕ್ರಮ ಸಂಬಂಧ ಮನಸ್ಸು ಕೆಡಿಸ್ತು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಕಾಮದ ಹುಚ್ಚಿಗೆ ಬಿದ್ದವರು ನೆಮ್ಮದಿಯಾಗಿ ಬದುಕಿದ ಉದಾಹರಣೆಗಳೇ ಇಲ್ಲ. ಸ್ನೇಹದ ಹೆಸರಲ್ಲಿ ಹುಟ್ಕೊಳ್ಳುವಂತಹ ಕಾಮದ ಪ್ರೇಮಕ್ಕೆ ಅದೆಷ್ಟು ಹೆಣಗಳು ಉರುಳಿದೆಯೋ ಲೆಕ್ಕಕ್ಕಿಲ್ಲ. ಈತನದ್ದು ಕೂಡ ಇದೇ ಕೇಸ್. ಸ್ನೇಹಿತನ ತಂಗಿ ಮೇಲೆ ಕಣ್ಣಾಕಿದ್ದವ ಕದ್ದು ಮುಚ್ಚಿ ಬಂದೋಗ್ತಾ ಇದ್ದ. ಮನೆಯನ್ನ ಬಾಡಿಗೆ ಕೊಟ್ಟು ಸಂಬಂಧ ಕುದುರಿಸಿಕೊಂಡಿದ್ದವ ಹುಡುಗಿ ಅಣ್ಣನ ಕೈಯಲ್ಲಿ ದುರಂತ ಅಂತ್ಯ ಕಂಡಿದ್ದಾನೆ. ನಿನ್ನೆ ಕಲಬುರಗಿ ನಗರದ ವಿಜಯನಗರ ಕಾಲೋನಿಯಲ್ಲಿ ರಿತೇಶ್ ಅನ್ನೋ ಯುವಕನ ಭೀಕರ ಕೊಲೆಯಾಗಿತ್ತು. ಮೇಲ್ನೋಟಕ್ಕೆ ಹಳೆ ಜಿದ್ದಿಗೆ ಬಿದ್ದು ಕೊಲೆ ಮಾಡಿದ್ದಾರೆ ಅಂತಾನೆ ಎಲ್ಲರೂ ಅನುಮಾನ ಪಟ್ಟಿದ್ರು. ಆದ್ರೆ ತನಿಖೆಗಿಳಿದ ಪೊಲೀಸರು 24 ಗಂಟೆಯೊಳಗೆ ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಯುವಕನ ಕೊಲೆ ಹಿಂದಿನ ಪ್ರೇಮ ಕಹಾನಿಯನ್ನ ತೆರೆದಿಟ್ಟಿದ್ದಾರೆ. ಕೊಲೆಯಾದ ರಿತೇಶ್ ಹಾಗೂ ಕೊಲೆಗಾರ ಸಚಿನ್ ಆತ್ಮೀಯ ಸ್ನೇಹಿತರು. ಕೆಲವು ವರ್ಷದಿಂದ ಇದೇ ರಿತೇಶ್ ಮನೆಯಲ್ಲಿ ಆರೋಪಿ ಸಚಿನ್ ಕುಟುಂಬಸ್ಥರು ಬಾಡಿಗೆ ಇದ್ರು. ಹೀಗಾಗಿ ರಿತೇಶ್ಗೂ ಸಚಿನ್ ತಂಗಿಗೂ ಸ್ನೇಹ ಸಂಬಂಧ ಶುರುವಾಗಿತ್ತು. ಮೊದಲು ಸ್ನೇಹಿತರಾಗಿದ್ದವರು ದಿನ ಕಳೀತಾ ಇದ್ದಂತೆ ಮೈಮರೆಯೋದಕ್ಕೆ ಶುರು ಮಾಡಿದ್ರು. ಇದು ಸಚಿನ್ಗೆ ಗೊತ್ತಾಗಿ ಹಲವು ಬಾರಿ ವಾರ್ನ್ ಮಾಡಿದ್ದ. ನನ್ನ ತಂಗಿ ಸುದ್ದಿಗೆ ಹೋಗ್ಬೇಡ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಆದ್ರೆ ಇವರಿಬ್ಬರ ಕಳ್ಳಾಟ ಮಾತ್ರ ನಿಂತಿರ್ಲಿಲ್ಲ. ಇದೇ ನೋಡಿ ಈಗ ಹೆಣ ಉರುಳಿಸುವಂತೆ ಮಾಡಿದ್ದು. ಮೃತನಾಗಿದ್ದಾನೆ ರಿತೇಶ್, ಅವನ ಸ್ನೇಹಿತರಿದ್ದಾರೆ. ಅವರನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆಗೆ ಮೂಲ ಕಾರಣ ಏನಂತಂದರೆ, ಏನು ಮೃತನಾಗಿದ್ದಾನೆ ಅವನು A1 ಆರೋಪಿಯ ಸಹೋದರಿಯ ಜೊತೆ ಒಂದು ಅನೈತಿಕ ಸಂಬಂಧ ಇತ್ತು. ಅದರ ಬಗ್ಗೆ ಸುಮಾರು ಸಲ ಅವನಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಆ ದಿನವೂ ಕೂಡ ಅವನು ಅವರ ಸಹೋದರಿ ಜೊತೆ ಸಿಕ್ಬಿದ್ದಿದ್ದ ಅಂತ ಹೇಳಿ ಅವನಿಗೆ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ರಿತೇಶ್ ಕೆಲವು ದಿನಗಳ ಹಿಂದೆ ತಮ್ಮೂರಿಗೆ ಬಂದಿದ್ದ. ಮೊನ್ನೆ ರಿತೇಶ್ ಹಾಗೂ ಸಚಿನ್ ಸೇರ್ಕೊಂಡು ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ರು. ಫುಲ್ ಟೈಟ್ ಆಗ್ತಿದ್ದಂತೆ ರಿತೇಶ್ ಮನೆ ಕಡೆ ಬಂದ್ರೆ ಸಚಿನ್ ಮಾತ್ರ ಬೇರೆ ಸ್ನೇಹಿತರ ಜೊತೆ ಹೋಗಿ ಮತ್ತೆ ಎಣ್ಣೆ ಏರಿಸ್ಕೊಂಡಿದ್ದ. ರಾತ್ರಿ ಮನೆಗೆ ಬರ್ತಿದ್ದಂತೆ ತಮ್ಮ ಮನೆ ಮುಂದೆ ರಿತೇಶ್ ಇರೋದು ಗೊತ್ತಾಗಿದೆ. ಇದರಿಂದ ಸಿಟ್ಟಿಗೆದ್ದವ ತನ್ನ ಸ್ನೇಹಿತನನ್ನ ಕರೆಸ್ಕೊಂಡು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ನಂತರ ಕೊಡಲಿಯಿಂದ ಕೊಚ್ಚಿ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದ. ಏನು ಕುಡಿಸಿ ಅವನಿಗೆ ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಕಲ್ಲು ತಲೆ ಮೇಲೆ ಹಾಕಿ ಅವನನ್ನು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವನು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ತನಿಖೆಗಿಳಿದ ಪೊಲೀಸರು ಒಂದೇ ಒಂದು ದಿನದಲ್ಲಿ ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಒಟ್ನಲ್ಲಿ ಸ್ನೇಹಿತನ ತಂಗಿ ಮೇಲೆ ಕಣ್ಣಾಕಿದ್ದವ ಯಮನ ಲೋಕ ಸೇರಿದ್ದು, ಎಣ್ಣೆ ನಶೆಯಲ್ಲಿ ರಕ್ತ ಹರಿಸಿದವ ಕಂಬಿ ಹಿಂದೆ ಸೇರಿದ್ದಾನೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಸುಲಿಗೆ ಮುಂದುವರೆದಿದೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಹೆದ್ದಾರಿ ಬಳಿಕ ಈಗ ನಗರದ ರಸ್ತೆಗೂ ಟೋಲ್ ಅಳವಡಿಕೆಗೆ ಮುಂದಾಗಿದ್ದಾರೆ. ಕದ್ರಿ ಪಾರ್ಕ್ನ 1 ಕಿಲೋಮೀಟರ್ ರಸ್ತೆಯಲ್ಲಿ 10 ನಿಮಿಷ ನಿಂತರೆ ಸಾಕು, ಫಾಸ್ಟ್ಯಾಗ್ನಿಂದ 50 ರೂಪಾಯಿ ದರ ಕಡಿತವಾಗುತ್ತೆ. ಹೆದ್ದಾರಿಯಲ್ಲಿ ಅಲ್ಲ, ಸಿಟಿ ಒಳಗೂ ಬೀಳುತ್ತೆ ಟೋಲ್. ಪಾರ್ಕಿಂಗ್ಗೆ ಶುಲ್ಕ, ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಲೂಟಿ. ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡೋದು ಅಂದ್ರೆ ಇದೇ ನೋಡಿ. ಅಭಿವೃದ್ಧಿ ಅಂದ್ರೆ 4 ಜನರಿಗೆ ಅನುಕೂಲ ಆಗೋ ರೀತಿ ಇರಬೇಕು. ಆದ್ರೆ ಮಂಗಳೂರಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಭರ್ಜರಿ ಲೂಟಿಗಿಳಿದಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಹಾಕೋದನ್ನ ನೋಡಿದ್ದೇವೆ. ಆದ್ರೆ ಮಂಗಳೂರಿನ ಸಿಟಿಯೊಳಗೆ ಟೋಲ್ ಬರೆ ಹಾಕ್ತಿದ್ದಾರೆ. 5 ನಿಮಿಷದೊಳಗೆ ರಸ್ತೆ ಪಾಸ್ ಆಗದೆ ಇದ್ರೆ 50 ರೂಪಾಯಿ ದಂಡ ಹಾಕಲಿದ್ದಾರೆ. ಮಂಗಳೂರಿನ ಕದ್ರಿ ಪಾರ್ಕ್ ರಸ್ತೆಯಲ್ಲಿ ಟೋಲ್ ಶುಲ್ಕಕ್ಕೆ ಚಿಂತನೆ ನಡೆಸಿದ್ದಾರೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ 12 ಕೋಟಿ ವೆಚ್ಚದಲ್ಲಿ ಪಾರ್ಕ್ ಅಭಿವೃದ್ಧಿ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಬರುವಂತಹ ಅಂಗಡಿಗಳನ್ನು ನಿರ್ವಹಿಸಲು ಟೆಂಡರ್ ಕರೆಯಲಾಗಿದ್ದು, ಅಮರ್ ಇನ್ಫ್ರಾ ಕಂಪನಿ ರಸ್ತೆ ಮತ್ತು ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಇದ್ರೆ 50 ರೂಪಾಯಿ ಕಟ್ಟಾಗುತ್ತೆ.
ಕದ್ರಿ ಪಾರ್ಕ್ ಎಂಟ್ರಿ ಆಗುವಂತಹ ಎರಡೂ ಕಡೆಗಳಲ್ಲಿ ಅತ್ಯಾಧುನಿಕ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ಕ್ಯಾಮೆರಾ ಅಳವಡಿಸಿದ್ದಾರೆ. ಈ ರಸ್ತೆಯಲ್ಲಿ 5 ನಿಮಿಷದೊಳಗೆ ಪಾಸ್ ಆಗದೆ ಇದ್ರೆ ಫಾಸ್ಟ್ಯಾಗ್ ಮೂಲಕ ಹಣ ಕಟ್ ಮಾಡಲಿದ್ದಾರೆ. ಅಂತ ಎಲ್ಲ ಡೀಟೇಲ್ ಅನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ANPR ಕ್ಯಾಮರಾಗಳಿಗೆ ಕೇಪಬಿಲಿಟಿ ಇದೆ. ಇದು ಟೋಲ್ ಅಂತೂ ಯಾವ ಲೆಕ್ಕದಲ್ಲೂ ಇದು ಟೋಲ್ ಇದು ವಿಷಯವೇ ಇಲ್ಲ. ಜನರ ಹಣದ ಸುಲಿಗೆಗೆ ಇಳಿದಿರುವಂತಹ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರ್ತಿದ್ದಾರೆ. ಕದ್ರಿ ಪಾರ್ಕ್ ಹೆಸರಲ್ಲಿ ಜನರ ಹಣವನ್ನ ಕೊಳ್ಳೆ ಹೊಡಿತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ಈ ಪಾರ್ಕ್ನಲ್ಲಿ ಫೋಟೋಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ರೆ ವಿಡಿಯೋ ಚಿತ್ರೀಕರಣಕ್ಕೆ 5,000 ನಿಗದಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಟೋಲ್ ನೀಡುವುದನ್ನು ನೋಡಿದ್ದೇವೆ. ಈಗ ನಮ್ಮ ಈ ಪಾರ್ಕ್ನ ಒಳಗಡೆ ಟೋಲ್ ನೀಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾಗಿ ನಾಚಿಕೆ ಆಗಬೇಕು. ಸ್ಮಾರ್ಟ್ ಸಿಟಿ ಆಗೋದು ಒಳ್ಳೇದೆ, ಆದ್ರೆ ಇದೇ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಜನರ ಹಣವನ್ನ ಕೊಳ್ಳೆ ಹೊಡೆಯೋ ರೀತಿ ಆಗಬಾರ್ದು. ಜನವರಿಯಿಂದ ಈ ಟೋಲ್ ಬರೆ ಬೀಳಲಿದ್ದು ಜನ ಮಾತ್ರ ನಿಗಿ ಕೆಂಡ ಕಾರ್ತಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.